ಶ್ರೀರಾಮ ಸಮರ್ಥ. ಪ್ರಶ್ನೆ 6. ನಿಜವಾದ ಉತ್ತಮನಾರು? ಉತ್ತರ: ಸಾಧಕನಾಗಿದ್ದು ಮುಮುಕ್ಷು ವೃತ್ತಿ, ವಿದ್ವಾನ್, ಪಂಡಿತ ಹಾಗೂ ಶಾಸ್ತ್ರಿ, ಭಗವಂತನ ಕಡೆಗೆ ವಹಿಸಿರುವನೋ ಗಮನ, ಇಲ್ಲ ಯಾವುದು ಗೊಂದಲ ಸಾಧನದಲ್ಲಿ ಅವನ, ಭ್ರಮೆ ಎಂದೂ ಇಲ್ಲವೋ ಯಾರಿಗೆ, ಶ್ರೇಷ್ಠವೆಂದು ಹೇಳಬೇಕು ಅವನಿಗೆ, ದೃಶ್ಯವಸ್ತು ಸಹಿತ ಈ ಸೃಷ್ಟಿಯು ಸ್ಪಷ್ಟ ಬಂಧನದ ಸರಪಳಿಯು. ಪ್ರಶ್ನೆ 7. ಜೀವನ್ಮುಕ್ತನ ಲಕ್ಷಣಗಳೇನು? ಉತ್ತರ: ವರ್ಣಾಶ್ರಮ ಕ್ರಿಯಾಕರ್ಮ, ಶ್ರವಣ ಮನನ ನೇಮ ಧರ್ಮ, ತೀರ್ಥಯಾತ್ರೆ ಶಾಸ್ತ್ರ ಮರ್ಯಾದ, ಅವನಿಗೆ ಇಲ್ಲ ಯಾವುದೇ ಬಂಧ, ರಾಮನಾಮದಲ್ಲಿ ಆದನು ಅವನು ತಲ್ಲೀನ, ಅದರಿಂದ ನಿಜವಾಗಿಯೂ ಆದನು ಸ್ವಸ್ವರೂಪದಲ್ಲಿ ಮಗ್ನ, ಬೇರೇನೂ ಕಾಣುವುದಿಲ್ಲವೋ ಯಾರಿಗೆ, ಅಂತರಂಗದಲ್ಲಿ ಶಾಂತಿಯ ಸಾಗರ ಅವರಿಗೆ, ಇಲ್ಲ ಹರ್ಷ ವಿಷಾದ ಬಾಹ್ಯ ಪ್ರಸಾರ, ಸಗುಣ ಉಪಾಸನೆಯಲ್ಲಿ ಅತ್ಯಂತ ನಿರ್ಭರ, ನಾಮದಲ್ಲಿ ತನ್ಮಯವಾಯಿತು ಮನಸ್ಸು ನಿರಂತರ, ಇದೇ ಜೀವನ್ಮುಕ್ತನ ಲಕ್ಷಣ ಅಪಾರ, ರಾಮನಾಮದಲ್ಲಿ ಮುಳುಗಿತು ಅಂತಃಕರಣ, ಅವರಿಗೆ ವಿಧಿ ನಿಷೇಧಗಳೇನೋ ಶಾಸ್ತ್ರವಚನ, ಆಗ ಸಾಧನದ ಬಂಧನಗಳು ಉಳಿಯಲಿಲ್ಲ ಅವನಿಗೆ, ಪ್ರಾರಬ್ಧಾನುಸಾರ ವರ್ತಿಸಬೇಕಾಗುವುದು ಅವನಿಗೆ, ಸುಖವಾಗಿ ಮಲಗುವನು ಸ್ವಸ್ವರೂಪದಲ್ಲಾಗ, ಸರ್ವ ಕರ್ಮಗಳು ಸುಟ್ಟು ಹೋಗುವವು ಆಗ, ಹೀಗಿರುವುದು ಶ್ರುತಿಯ ಪ್ರಮಾಣ, ಇದನ್ನೇನು ಅರಿಯುತ್ತಾರೆ ಅಜ್ಞಾನ ಜನ. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.